ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಮಾನ್ಯ ಶಿವರಾಜ್ ತಂಗಡಗಿ ಸರ್ ಬಂದಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮತ್ತೆ ಈ 2 ವರ್ಷಗಳ ಸಾಧನೆಗಳ ಗಮನಿಸೋದಾದ್ರೆ ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. 1973ರಲ್ಲಿ ಮೈಸೂರು ರಾಜ್ಯ ಕರ್ನಾಟಕ ಅಂತ ಮರುನಾಮಕರಣಗೊಂಡು 50 ವರ್ಷಗಳನ್ನ ಪೂರೈಸಿ ಆ ಸುವರ್ಣ ಕರ್ನಾಟಕ ಸಂಭ್ರಮವನ್ನ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಅದ್ದೂರಿ ಕಾರ್ಯಕ್ರಮ ಇಡೀ ವರ್ಷ ನಾಡಿನ ಮೂಲೆ ಮೂಲೆಯಲ್ಲಿ ಜರುಗಿದ್ದು ಕರ್ನಾಟಕದ ಸಾಧನೆ ಅಂತ ಹೇಳಿದ್ರೆ ಅದು ಹೆಮ್ಮೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹೆಮ್ಮೆ ಅಂತ ಹೇಳ್ಬೋದು, ಜೊತೆಗೆ ಇಡೀ ಕರ್ನಾಟಕ ಸರ್ಕಾರದ ಹೆಮ್ಮೆ ಅಂತ ಹೇಳ್ಬೋದು. ಅಂತಹ ಕಾರ್ಯಕ್ರಮಗಳನ್ನ ಜನರ ಮುಂದೆ ಇಡ್ತಾ ಇದ್ದಾರೆ. ಹಾಗೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ NS ಬೋಸರಾಜ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದೀಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಎಸ್, ಯಾರನ್ನ ಕರ್ಸೋಣ? ಹನುಮಂತ ಅವ್ರನ್ನ ಕರ್ಸೋಣ ಬೇಡವಾ? ಅಲ್ಲೆಲ್ಲ ಕೈ ಎತ್ತ ನೋಡಿ, ಅವರೆಲ್ಲ ಬೇಡ ಅಂತಿದ್ದಾರೆ. ಇಲ್ಲ ಹಿಂಗ್ ಹೇಳ್ತಾ ಇಲ್ಲ, ಹಿಂಗ್ ಹೇಳ್ತಾ ಇರೋದು ಕರ್ಸಿ ಅಂತ. ಖಂಡಿತವಾಗ್ಲೂ ಹನುಮಂತ್ ಅವರು ಬಿಗ್ ಬಾಸ್ ವಿನ್ನರ್ ಆದ ನಂತರದಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಅದಕ್ಕಿಂತ ಮುಂಚೆಯಿಂದನೂ ಫೇಮಸ್ ಅವರ ಹಾಡಿನ ಮೂಲಕ. ಅದಾದ್ಮೇಲೆ ಇನ್ನೂ ಜಾಸ್ತಿ ಫೇಮಸ್. ಹನುಮಂತ್ ಅವರೇ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಒಂದೇ ನಿಮಿಷ. ಸರಿಗಮಪ ಖ್ಯಾತಿಯ ಬಿಗ್ ಬಾಸ್ ವಿನ್ನರ್ ಹಾಗೂ ಭರ್ಜರಿ ಬ್ಯಾಚುಲರ್ ನಮ್ಮ ಉತ್ತರ ಕರ್ನಾಟಕದ ಹೋಲಿ ಹನುಮಂತ್. ಹನುಮಂತ್ ಅವ್ರಿಗೆ ಒಂದು ಪ್ರಶ್ನೆ, ಹೆಂಗೈತ್ರಿ ಲೈಫ್? ಚಲೋ ಐತಕ್ಕ. ಚಲೋ ಐತಿ. ಎಲ್ಲದಾರ ದೋಸ್ತ ಅವ್ರ ಊರಾಗದ. ದೋಸ್ತ ಕರ್ಕೊಂಡ್ ಬಂದಿಲ್ಲ? ಕರ್ಕೊಂಡ್ ಬರ್ಬೇಕಿಲ್ಲ ಮತ್ತ? ಅವ ಅವ್ರ ಊರಾಗದಾನ. ಹೌದ್ರಿ? ಇಲ್ಲೇ ಒಂದ್ ಬಿಗ್ ಬಾಸ್ ಸ್ಟೇಜ್ ಹಾಕೊಡ್ತಿದ್ವಂತ. ಬ್ಯಾಡ್ರಿ? ಬೇಡ. ನಮ್ಮ ಜವಾರಿ ಜಾಣ ಹೇಳ್ತಾರೆ, ನಮ್ಮ ಮಾತಲ್ಲರಿ ಹಾಡಾಡ್ ತೋರಿಸ್ರಿ ಅಂತ. ಓಕೆ, ವೇದಿಕೆ ಈಗ ನಿಮಗೇನೆ. ನಿಮ್ಮ ಮಾತು ಮತ್ತು ವೀಕ್ಷಕರು. ಥ್ಯಾಂಕ್ ಯು. ಆಯ್ತು. ಚಪ್ಪಾಳೆ